ಪುಣ್ಯ ಪುಣ್ಯ ಮಾಲಾ ಮಾಲಾ ಬಿಡು ಪುಣ್ಯ ಮಾಲಾ ಪುಣ್ಯ ಮಾಲಾ ನನ್ನ ಕಾಪಾಡು ಬಿಡು ನೀನಾ ಪುಣ್ಯ ನಾನೇ ಪತಿ ಪಶುಪತಿ ಸತ್ತು ಬಂಧನದಲ್ಲಿದ್ದವನು ಹೇಗ್ ಮತ್ತೆ ಬಂದೆ ಅಂತ ನೋಡ್ತಾ ಇದೀಯಾ ಆಗ ನಿಧಿಗೋಸ್ಕರ ಒಂದ್ಸಲ ಅಲ್ಲ ಕಣೆ 100 ಸಲ ಬೇಕಾದ್ರೂ ಸಾಯೋದಕ್ಕೆ ಸಿದ್ಧ ಪುಣ್ಯ ಮಾಲಾ ಬಿಡು ಬಿಡು ನನ್ ಮಾಲನ್ ಕಾಪಾಡ್ಬೇಕು ಬಿಡು ಅಮ್ಮ ನನ್ನನ್ನು ಪರೀಕ್ಷೆಯಲ್ಲಿ ಪಾಸ್ ಮಾಡಿದ್ದಕ್ಕೆ ನನ್ನ ಹರಕೆ ತೀರಿಸ್ತೀನಮ್ಮ. ನನಗೆ ಒಳ್ಳೆಯದೇನೇ ಮಾಡಮ್ಮ. ನಿನ್ನ ಆಶೀರ್ವಾದದಿಂದ ನನ್ನ ಕೋರಿಕೆ ನೆರವೇರಿದೆಯಮ್ಮ. ಮಾಲನ ಕಾಪಾಡದೆ ಹೋದ್ರೆ ನೀರಲ್ಲಿ ಮುಳುಗೋಗ್ಬಿಡ್ತಾಳೆ. ಕಾಪಾಡಬೇಕು ಅಂದ್ರೆ ನೀನು ಹೋಗ್ಬೇಕು. ನೀನು ಹೋಗ್ಬೇಕು ಅಂದ್ರೆ ನೀನು ತ್ಯಾಗ ಮಾಡ್ಬೇಕು. ಮಾಡ್ತೀಯಾ? ತ್ಯಾಗನ ಏನದು? ಕಾಪಾಡು ಪುಣ್ಯ ಪುಣ್ಯ ಬಿಡು. ನಿನ್ನ ಕೈ ಮುಗಿತೀನಿ. ಮಾಲನ್ನ ಕಾಪಾಡ್ಬೇಕು ಬಿಡು. ನೀನ್ ಏನ್ ಕೇಳಿದ್ರು ಕೊಡ್ತೀನಿ. ದಯವಿಟ್ಟು ನನ್ನನ್ನು ಬಿಡು ಬಿಡು. ಕೆಲಸ ಪೂರ್ತಿ ಆದ್ಮೇಲೆ ಯಾರು ಕೊಟ್ಟು ಮಾತನ್ನ ಉಳಿಸ್ಕೊಳ್ಳಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ಮೊದಲು ಕೆಲಸ ಪೂರ್ತಿ ಮಾಡು, ಆಮೇಲೆ ಮಾಲನ ಕಾಪಾಡ್ಕೋ. ಪುಣ್ಯ ಕಾಪಾಡು ಪುಣ್ಯ. ಪುಣ್ಯನ್ಗೋಸ್ಕರ ಸಾಯೋಷ್ಟು ಪ್ರೀತಿ ನಿನ್ಗಿದ್ರೆ ಅದನ್ನ ಬದುಕಿಸೋಂತ ಶಕ್ತಿ ನನಗಿದೆ. ಅನಿರುದ್ಧ್ ಕೋರಿಕೆಯಲ್ಲಿ ನ್ಯಾಯ ಇರೋದ್ರಿಂದ ಆ ಕೈಗಳು ಸೇರತ್ತೆ. ಅನಿರುದ್ಧ್, ನಿನ್ ಕೋರಿಕೆಯಲ್ಲಿ ನ್ಯಾಯ ಇದೆ. ಇವಾಗ ಹೋಗಿ ತಪ್ಕೋ. ಇಲ್ಲ ಮಾಲಾ, ನನ್ನ ಕೋರಿಕೆ ಈಡೇರಲ್ಲ ಅನ್ಸುತ್ತೆ. ಮೊದ್ಲು ನೀನ್ ಹೋಗಿ ತಪ್ಕೋ, ಆಮೇಲೆ ನಿನಗೆ ಗೊತ್ತಾಗತ್ತೆ. ಸರಿ ಮಾಲಾ. ಹೇಳು, ಹೇಳ್ತೀಯಾ ಇಲ್ಲ ಅವಳು ಸತ್ತೋಗ್ಲಾ? ಬೇಡ ಬೇಡ, ಹೇಳ್ತೀನಿ ಹೇಳ್ತೀನಿ. ಹೇಳು, ನಾನು ಏನ್ ಮಾಡ್ಬೇಕೋ ಹೇಳು. ನನಗೀಗ ತಾಳೆಗರಿಯಲ್ಲಿ ಬರೆದಿರುವಂತ ನಾಗನಿಧಿ ರಹಸ್ಯನ ಹೇಳ್ಬೇಕು. ನಾಗನಿಧಿ ರಹಸ್ಯನ ನಾನು ಹೇಳಲ್ಲ, ನಾನು ಹೇಳಲ್ಲ. ಹಾಗಾದ್ರೆ ನಾನ್ ನಿನ್ನನ್ ಬಿಡಲ್ಲ. ಕಾಪಾಡು ಪುಣ್ಯ. ಮಾಲಾ, ನನ್ನ ಕೈಗಳು ಎಡುಕ್ತು ಮಾಲಾ, ನನ್ನ ಕೈಗಳು ಎಡುಕ್ತು. ನಿನ್ ಕೈಗಳು ಎಟಕ್ಸ್ತು. ಅಲ್ಲಿ ಪುಣ್ಯನ್ ಪ್ರಾಣಕ್ಕೆ ಯಮ ಪಾಶ ಸುತ್ಕೋತಾ ಇದೆ. ಪುಣ್ಯ ಪುಣ್ಯ ಬಿಡು. ಪುಣ್ಯ ಪುಣ್ಯ ಮಾಲಾ, ಪುಣ್ಯ ಬಿಡು. ಬಿಡು. ಅವಳು
ಅವಳ ಜೀವ ನಿನ್ ಕೈಯಲ್ಲೇ ಇದೆ. ಇದಿರೋ ಆಸ್ತಿನ ಹೇಳಿದ್ರೆ ಬೇಗ ಹೋಗಿ ಕಾಪಾಡ್ಕೋಬಹುದು, ಇಲ್ಲಾಂದ್ರೆ ಅವಳು ನೀರಲ್ಲಿ ಮುಳುಗ್ ಸಾಯ್ತಾಳೆ. ಹೇಳು ಹೇಳು, ಹೇಳ್ತೀಯಾ ಬದುಕಿಸ್ಕೋತೀಯಾ? ಬೇಡ, ಕಾಪಾಡು, ಬೇಡ. ಆಲೋಚನೆ ಮಾಡೋಷ್ಟು ಸಮಯ ಇಲ್ಲ ಪುಣ್ಯ. ಆಲಸ್ಯ ಮಾಡಿದ್ರೆ ಅವಳ ಪ್ರಾಣಕ್ಕೆ ಅಪಾಯ. ನೋಡು, ಹೇಳು ಹೇಳು ಹೇಳು. ಪುಣ್ಯ, ನನ್ನ ಕಾಪಾಡು. ಬೇಡ, ಮಾಲಾ ಸಾಯಬಾರ್ದು. ಅವಳು ತುಂಬಾ ವರ್ಷಗಳು ಬದುಕಿರ್ಬೇಕು. ಹಾಗಾದ್ರೆ ನಿಧಿರಾಸೆ ಹೇಳು 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 ಹೇಳು. ಹರಿನಗರಕ್ಕೆ ಸ್ವಲ್ಪ ದೂರದಲ್ಲೇ ಪಂಚಬಿಲ ಮಾರ್ಗ ಇದೆ. ಅದ್ರಲ್ಲೇನೆ ನಾಗನಿಧಿ ಇದೆ. ಹೇಗೆ 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 ತೆಗಿಬೇಕು ಅದನ್ನ? ಹೇಗೆ ಹೇಳು ಹೇಳು ಹೇಳು. ಹೇಗೆ 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 ತೆಗಿಬೇಕು? ಹೇಳು 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 ಹೇಳು. ಕಾಪಾಡು. ನಾಗಮಣಿನ ಅನಿರುದ್ಧ 3 ಸಲ ಆ ದ್ವಾರಕ್ಕೆ ತಾಕ್ಸಿದ್ರೆ ಆ ದ್ವಾರ ತೆಕ್ಕೊಳ್ಳುತ್ತೆ. ಅದ್ರಲ್ಲೇನೆ ನಾಗನಿಧಿನೂ ಇದೆ. ಸಾಧಿಸೆ, ನಾಗನಿಧಿ ರಹಸ್ಯನ ಸಾಧಿಸ್ಬಿಟ್ಟೆ. ನಿಧಿ ರಹಸ್ಯ ಹೇಳ್ದೆ ಅಲ್ವಾ? ಇವಾಗಾದ್ರೂ ನನ್ನನ್ ಬಿಡು. ನನ್ ಮಾಲನ್ ಕಾಪಾಡ್ಬೇಕು. ಮಾಲಾ ಸಾಯಬಾರ್ದು. ಬಿಡು ಬಿಡು. ಬಿಡಲ್ಲ ಬಿಡಲ್ಲ. ನಿನ್ನ ಬಿಟ್ಬಿಟ್ರೆ ನಿಧಿ ರಹಸ್ಯನ ಬೇರೆ ಯಾರಿಗಾದ್ರೂ ಹೇಳುವಂತ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಸಾಯಿ. ಸಾಧಿಸ್ಬಿಟ್ಟೆ ನಾಗನಿಧಿನ ಸಾಧಿಸ್ಬಿಟ್ಟೆ. ಪತೆ, ಪಶುಪತೆ. ಯಾರಾದ್ರೂ ನೋಡೋಕ್ ಮುಂಚೆ ಇಲ್ಲಿಂದ ಹೋಗ್ಬೇಕು. ನಿನ್ ಕೈಗಳು ಎಟಿಕ್ಸಿದೆ. ಆ ದೇವ್ರು ಅನುಗ್ರಹ ಕೊಟ್ಟಿದ್ದಾರೆ. ಹೋಗಿ ಪುಣ್ಯಗೆ ಈ ವಿಷಯ ಹೇಳು. ಸರಿ ಮಾಲಾ, ಇವಾಗ್ಲೇ ಹೋಗಿ ಹೇಳ್ತೀನಿ. ಪರಮೇಶ್ವರ, ನಿನ್ ಲೀಲೆ ಅದ್ಭುತ. ನಡೀತಿರೋ ಈ ನಾಟಕ ಯಾವ ಮಹಾನ್ ಕಾರ್ಯಕ್ಕೆ ನಾಂದಿ ಹಾಡತ್ತೆ ಅಂತ ನೋಡ್ಬೇಕು. ಪುಣ್ಯ, ಪುಣ್ಯ. ಮಾಲಾ ಇಲ್ಲೇ ಇದ್ದಾಳೆ ಅಂತ ಹೇಳಿದ್ಲು, ಆದ್ರೆ ಇಲ್ಲಿಲ್ವಲ್ಲ. ಈ ಪುಣ್ಯ ಎಲ್ಲಿಗೆ ಹೋಗಿರ್ಬೋದು?
ಪುಣ್ಯ 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 ಎದ್ದೇಳು ಪುಣ್ಯ 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 ಕಣ್ಬಿಡು ಪುಣ್ಯ ಪುಣ್ಯ ಅಮ್ಮ ಪುಣ್ಯ ಪುಣ್ಯ ಎದ್ದೇಳು ಪುಣ್ಯ 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 ಕಣ್ಬಿಡು ಪುಣ್ಯ 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 ಎದ್ದೇಳು ಪುಣ್ಯ 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 ಎದ್ದೇಳು ಪುಣ್ಯ ಪುಣ್ಯ ಎದ್ದೇಳು ಪುಣ್ಯ ಪುಣ್ಯ ಎದ್ದೇಳು ಪುಣ್ಯ ಪುಣ್ಯ ಎದ್ದೇಳು ಪುಣ್ಯ ಹೇಳು ಪುಣ್ಯ ಹೆದರಬೇಡ ಪುಣ್ಯ ಪಶುಪತಿ 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 ಪಶುಪತಿನ ನಾನ್ ಪಶುಪತಿನ ನೀನಲ್ಲ ಪಶುಪತಿ ಬಂದಿದ್ದ ನನ್ನ ನೀರೊಳಗಡೆ ತಳ್ಬಿಟ್ಟ ಪುಣ್ಯ ಪುಣ್ಯ ಸತ್ತಿರೋ ಪಶುಪತಿ ಹೇಗ್ ಬರ್ತಾನೆ ಹೇಳು ಹೇಳು ಪುಣ್ಯ ನೀನು ನೀರಲ್ಲಿ ಬಿದ್ದಿರೋ ಶಾಕಲ್ ಏನೇನೋ ಮಾತಾಡ್ತಾ ಇದೀಯ ಇಲ್ಲ ಅನಿರುದ್ಧ್ ನಾನ್ ನೋಡ್ದೆ ಪಶುಪತಿನೇ ಪಶುಪತಿ ಅವನು ಪಶುಪತಿನೇ ಸರಿ ಪಶುಪತಿ ಬಂದಿದ್ದಾನೆ ಮಾಲ ಮಾಲ ಎಲ್ಲಿ ಪುಣ್ಯ ಪುಣ್ಯ ಏನು ಆಗಲ್ಲ ಪುಣ್ಯ ಪುಣ್ಯ ನನ್ ಮಾತು ಕೇಳು ಮಾಲ ಎಲ್ಲಿ ಪುಣ್ಯ ಮಾಲ ನಿನ್ಗೇನು ಆಗಿಲ್ಲ ಅಲ್ವಾ ನೀನಿರ್ಬೇಕಾದ್ರೆ ನನಗೇನಾಗತ್ತೆ ಪುಣ್ಯ ಪಾಪ ಅನಿರುದ್ಧೆ ಅವನ್ ಪ್ರಾಣನ ಒತ್ತೆ ಇಟ್ಟು ನಿನ್ನನ್ ಕಾಪಾಡಕ್ ಬಂದಿದ್ದು ಗೊತ್ತಾ ಅವನೇನಾದ್ರೂ ಬರ್ಲಿಲ್ಲ ಅಂದಿದ್ರೆ ನೀನೀಗ ಜೀವಂತವಾಗಿ ಇರ್ತಿರ್ಲಿಲ್ಲ ಹೌದು ಇವಾಗ್ಲೇ ಅಲ್ಲ ಇದಕ್ ಮುಂಚೆನೂ ಕೂಡ ನನ್ನ ಕಾಪಾಡಿದ್ದಾನೆ ನನ್ನ ಪ್ರಾಣಾಪಾಯದಲ್ಲಿರೋ ಪ್ರತಿ ಸಲನೂ ಅನಿರುದ್ಧ್ ನನ್ನ ಪಕ್ಕನೇ ಇರ್ತಾ ಇದ್ದ ಇವ್ ನನ್ನ ಜೀವನದಲ್ಲಿ ಇಲ್ದೆ ಹೋಗಿದ್ದಿದ್ರೆ ನನಗೆ ಜೀವನ ಅನ್ನೋದೇ ಇರ್ತಾ ಇರ್ಲಿಲ್ಲ ಪುಣ್ಯ ನಿಜಕ್ಕೂ ನನ್ನ ಪಾಲ್ಗೆ ನೀನೇ ದೇವ್ರು ಅಷ್ಟು ದೊಡ್ಡ ಮಾತೆಲ್ಲ ಯಾಕೆ ಪುಣ್ಯ ನೀನ್ ಮಾಡಿರೋ ಸಹಾಯದ ಮುಂದೆ ಇದು ತುಂಬಾ ಚಿಕ್ಕದು ಅನಿರುದ್ಧ್ ನಿಜವಾಗ್ಲೂ ನಿನಗೆ ಯಾವತ್ತೋ ಕೃತಜ್ಞತೆ ಹೇಳ್ಬೇಕಾಗಿತ್ತು ಆದ್ರೆ ಕೆಲವು ಕಾರಣಗಳಿಂದಾಗಿ ನಿನ್ನ ದೂರ ಮಾಡ್ಕೋಬೇಕಾಯ್ತು ಮನಸ್ ಬಿಚ್ಚಿ ಮಾತಾಡಕ್ಕಾಗದೇ ಇರೋ ಪರಿಸ್ಥಿತಿ ಬಂತು ಅದಕ್ಕೆ ನೀನ್ ಮಾಡಿರೋ ಸಹಾಯಕ್ಕೆ ಕೃತಜ್ಞತೆ ಹೇಳೋದಕ್ಕೂ ಆಗ್ಲಿಲ್ಲ
ಇವಾಗ್ಲೂ ಹೇಳ್ದೆ ಹೋದ್ರೆ ನನ್ ಮನುಷ್ಯಲೇ ಅಲ್ಲ ಅನ್ಸುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಿನ್ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ಜನ್ಮ ಜನ್ಮಗಳವರೆಗೂ ನೆನ್ಪಿಟ್ಕೊಂಡಿರ್ತೀನಿ. ನಿನ್ ಋಣನ ತೀರ್ಸ್ಕೊಳ್ಳೋ ಅವಕಾಶ ಏನಾದ್ರೂ ಬಂದ್ರೆ ಖಂಡಿತವಾಗ್ಲೂ ತೀರ್ಸ್ಕೊಳ್ತೀನಿ. ಪುಣ್ಯ, ನಿಜವಾಗ್ಲೂ ಹೇಳ್ತಾ ಇದೀಯಾ? ನನ್ನ ಋಣನ ತೀರಿಸ್ಬೇಕು ಅನ್ಕೋತಿದ್ಯಾ ಪುಣ್ಯ? ಆ ದೇವ್ರ ಅವಕಾಶ ಕೊಟ್ರೆ ಇವಾಗ್ಲೇ ತೀರಿಸ್ಕೋತೀನಿ. ಆದ್ರೆ ಪ್ರೀತಿಸೋದು, ಮದ್ವೆ ಆಗೋದನ್ನ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳು. ಬೇಕಾದ್ರೆ ನನ್ ಪ್ರಾಣನೇ ಕೇಳು, ಕೊಡ್ತೀನಿ. ನನಗ್ ಬೇಕಾಗಿರೋದು ನಿನ್ ಪ್ರಾಣ ಅಲ್ಲ ಪುಣ್ಯ, ನಿನ್ ಪ್ರೀತಿ. ನಿನ್ ಮನ್ಸಲ್ಲಿ ನನಗ್ ಜಾಗ ಸಿಕ್ಕರೆ ಸಾಕು. ಸರಿಯಾದ ಸಮಯ ಬಂದಾಗ ನಾನೇ ಕೇಳ್ತೀನಿ ಪುಣ್ಯ, ಇಲ್ಲ ಅಂತ ಹೇಳ್ಬಾರ್ದು. ಆಯ್ತು ಅಂತ ಮಾತು ಕೊಡು. ಖಂಡಿತ ನಿನ್ ಋಣ ತೀರಿಸ್ತೀನಿ ಅಂತ. ಅದು ಅವಳಿಗೆ ರಕ್ಷಣೆ ಆಗಿರತ್ತಾ ಅಥವಾ ಶಿಕ್ಷೆ ಆಗಿರತ್ತಾ ನಿನಗ್ ಮಾತ್ರ ಗೊತ್ತಿದೆ. ವಿಧಿ ಆಡ್ಸೋ ಈ ಆಟದಲ್ಲಿ ಪುಣ್ಯನೇ ಗೆಲ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಪ್ರಭು. ಅಲ್ಲ, ಅಷ್ಟಕ್ಕೂ ಭೂತಕಿ ಪುಣ್ಯನ ಸಾಯಿಸ್ಬಿಡ್ತೀನಿ ಅಂತ ಹೇಳಿದ್ಲಲ್ಲ, ಸಾಯಿಸ್ದೆ ಯಾಕೆ ಬಿಟ್ಬಿಟ್ಲು? ಅಷ್ಟಕ್ಕೂ ಅವಳಿಗೆ ಇವಳಿಂದ ನಿಧಿ ರಹಸ್ಯ ಗೊತ್ತಾಯ್ತೋ ಏನೋ? ಗೊತ್ತಾದ್ಮೇಲೆ ಬಿಟ್ಬಿಟ್ಲಾ? ಏನೂ ಅರ್ಥ ಆಗ್ತಿಲ್ವಲ್ಲ. ನಿಜ ಏನು ಅಂತ ತಿಳ್ಕೊಳ್ಳೇಬೇಕು ನಾನೀಗ. ನಿನ್ ಮಾತಿಗೆ ತಪ್ಪಲ್ಲ ಅಂತ ಅನ್ಕೋತೀನಿ. ಖಂಡಿತ. ಪುಣ್ಯ, ಸುಮ್ಮನೆ ಕೂತ್ಕೊಂಡು ಇಲ್ಲೇನ್ ಮಾಡ್ತಿದ್ಯಮ್ಮ? ಏನಾಯ್ತು? ಅಯ್ಯಯ್ಯೋ, ಬಟ್ಟೆ ಎಲ್ಲ ಒದ್ದೆ ಆಗಿದೆ. ನೀರಲ್ಲಿ ಏನಾದ್ರೂ ಬಿದ್ದೋದ್ಯಾ? ಅವಳು ಯಾಕೆ ಬೀಳ್ತಾಳೆ ಭದ್ರಮ್ಮ? ಯಾರೋ ತಳ್ಳಿರ್ತಾರೆ. ಯಾರು ತಳ್ಳಿದ್ರು ಅಂತ ನಂಗೆ ಗೊತ್ತು ಬಿಡು. ಗೊತ್ತಾ ಯಾರು? ಇನ್ಯಾರು? ವಿಧಿ. ವಿಧಿನೇ ನಿನ್ನ ಹಿಂಬಾಲಿಸ್ಕೊಂಡು ಬಂದಿರ್ಬೇಕು ಅಲ್ವಾ ಮಾಲಾ? ಸರಿಯಾಗಿ ಹೇಳಿದ್ರಿ ಬಿಡಿ. ನೀವು ದಾರಿಗೆ ಬರ್ತಿದ್ದೀರಾ ಭದ್ರಮ್ಮ? ಸಂತೋಷ. ಪುಣ್ಯ, ಪೂಜೆಗೆ ಟೈಮ್ ಆಗ್ತಾ ಇದೆ, ಹೋಗೋಣವಾ? ನಾವು ಬರಲ್ಲ ಅತ್ತೆ, ನೀವು ಹೋಗಿ ಪೂಜೆಗೆ ವ್ಯವಸ್ಥೆ ಮಾಡ್ಕೊಳ್ಳಿ. ಸರಿ ಬಾ ಪುಣ್ಯ. ಅಷ್ಟಕ್ಕೂ ಭೂತಕಿ ಎಲ್ಲೋದ್ಲು? ನಿಧಿ ರಹಸ್ಯ ತಿಳ್ಕೊಂಡು ಹೊರಟೋದ್ಲಾ? ಇಲ್ಲಾಂದ್ರೆ ಅವಳಿಗೇನು ಅಂತ ಹೇಳಿ ಈ ಮಾಲ ನನ್ನ ಹತ್ರ ನಾಟಕ ಆಡ್ತಾ ಇದ್ದಾಳ? ನಡಿಬೇಕಾಗಿರೋದು ನಡೆದೇ ನಡೆಯತ್ತೆ. ನಡಿಲೇಬೇಕು ಅಂತ ನೀನು ನಾನು ಎಷ್ಟೇ ಕಷ್ಟಪಟ್ರೂ ನಡೆಯಲ್ಲ. ನಡೆಯೋದನ್ನ ತಡಿಯಕ್ಕಾಗದೇ ಇದ್ದಾಗ, ಮುಂದೆ ನಡೆಯೋದ್ರ ಬಗ್ಗೆ ಏನೂ ಮಾಡಕ್ಕಾಗದೇ ಇರುವಾಗ ನಾವ್ ಯೋಚನೆ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಎಲ್ಲ ದಿಕ್ಕು ಆ ಭಗವಂತನೇ ದಿಕ್ಕು. ಹೋಗಿ ಅವನ ಹತ್ರ ಆದ್ರೂ ಕೇಳ್ಕೊ. ಕಡೆ ಪಕ್ಷ ನೀನ್ ಮಾಡಿರೋ ಪಾಪ ಆದ್ರೂ ಹೋಗತ್ತೆ. ಇದೆಲ್ಲ ಯಾರು ಹೇಳ್ತಾ ಇದ್ಯಾ? ಕೇಳಿಸ್ಕೊಳ್ಳೋರ್ಗೆ. ಕೇಳೋದಕ್ಕೆ ಇಲ್ಲಿ ಯಾರಿದ್ದಾರೆ? ಹೇಳೋದಿಕ್ಕೆ ನಾನಿದ್ದೀನಲ್ವಾ? ಅಯ್ಯೋ, ನಿನ್ನ ಹತ್ರ ಮಾತಾಡ್ತಾ ಇದ್ರೆ ನನಗೆ ಹುಚ್ಚಿಡ್ದು ಬಿಡುತ್ತೆ. ನಾನು ಹೋಗ್ತೀನಿ.
ಇಷ್ಟಕ್ಕೆ ಏನಾಯ್ತಮ್ಮ? ಮುಂದೆ ನಡೆಯುವಂತ ಚಿತ್ರ ವಿಚಿತ್ರಗಳನ್ನ ನೋಡಿ ಇನ್ನೂ ಹುಚ್ಚ ಹೆಚ್ಚಾಗತ್ತೆ. ಓಂ ನಮಃ ಶಿವಾಯ.